ನೋಡ್ಕೊಳ್ಳಿ ಕ್ವಶನ್. ಫೈಂಡ್ ದ ಇನ್ವರ್ಸ್ Z ಟ್ರಾನ್ಸ್ಫಾರ್ಮ್ Z ಸ್ಕ್ವೇರ್ ಪ್ಲಸ್ Z ಡಿವೈಡೆಡ್ ಬೈ Z ಕ್ಯೂಬ್ ಪ್ಲಸ್ 6Z ಸ್ಕ್ವೇರ್ ಪ್ಲಸ್ 11Z ಪ್ಲಸ್ 6. ನೋಡಿ ಯಾವ ಥರ ಮಾಡಬೇಕು. ಯು ಬಾರ್ ಆಫ್ Z ಅಂತ ಬರ್ಕೊಳ್ಳಿ. Z ಕ್ಯೂಬ್ ಪ್ಲಸ್ 6Z ಸ್ಕ್ವೇರ್ ಪ್ಲಸ್ 11Z ಪ್ಲಸ್ 6 ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ವಿ ಹ್ಯಾವ್ Z ಕ್ಯೂಬ್ ಪ್ಲಸ್ 6Z ಸ್ಕ್ವೇರ್ ಪ್ಲಸ್ 11Z ಪ್ಲಸ್ 6. ಇದನ್ನ ಸ್ವಲ್ಪ ಆಲ್ಟರ್ ಮಾಡಿ. Z ಕ್ಯೂಬ್ ಹಂಗೆ ಇರಲಿ, 6Z ಸ್ಕ್ವೇರ್ ಹಂಗೆ ಇರಲಿ. ನೋಡಿ 11Zನ 5Z ಪ್ಲಸ್ 6Z ಅಂತ ಬರ್ಕೊಳ್ಳಿ. ಈಗೇನು ಮಾಡಿ, ಈಗ ಮೂರರಲ್ಲಿ Z ಕಾಮನ್ ತಗೊಳ್ಳಿ. ಉಳಿಯೋದೇನು Z ಸ್ಕ್ವೇರ್ ಪ್ಲಸ್ 6Z ಪ್ಲಸ್ 5. ಇದರಲ್ಲಿ Z ಕಾಮನ್ ತಗೊಂಡ್ರೆ Z ಸ್ಕ್ವೇರು, ಇಲ್ಲಿ 6Z, ಇಲ್ಲಿ 5 ಉಳಿಯುತ್ತೆ. ಇಲ್ಲಿ 6 ಕಾಮನ್ ತಗೊಳ್ಳಿ, ಇಲ್ಲಿ Z ಪ್ಲಸ್ 1 ಉಳಿಯುತ್ತೆ. ಈಗ ಇದನ್ನ ಕ್ಯಾಲ್ಸಿಲಿ ಫ್ಯಾಕ್ಟರೈಸೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಮೋಡ್ ಈಕ್ವೇಷನ್ನು 3 ಇಲ್ಲಿ ನೋಡಿ 165 ಕೊಡೋಣ. 165 ಮೈನಸ್ 1 ನೋಡಿ, Z ಹಂಗೆ ಇರಲಿ. ಅಲ್ಲಿ -1 ಬಂದರೆ ಇಲ್ಲಿ Z ಪ್ಲಸ್ 1 ಅಂತ ಬರೀರಿ. -5 ಬಂದರೆ Z ಪ್ಲಸ್ 5 ಅಂತ ಬರೀರಿ. ಇಲ್ಲಿ ಪ್ಲಸ್ 6 ಇಂಟು Z ಪ್ಲಸ್ 1. ಈಗ ಇಷ್ಟೇನು ಮಾಡಬೇಕು, Z ಪ್ಲಸ್ 1 ಕಾಮನ್ ತಗೋಬೇಕು. ಇಲ್ಲಿ Z ಪ್ಲಸ್ 1 ಕಾಮನ್ ತಗೊಂಡ್ರೆ Z ಇಂಟು Z ಪ್ಲಸ್ 5 ಅಂದರೆ Z ಸ್ಕ್ವೇರ್, Z ಇಂಟು 5 ಅಂದರೆ 5Z, ಇಲ್ಲಿ 6 ಉಳಿಯುತ್ತೆ. ನೋಡಿ Z ಪ್ಲಸ್ 1 ಕಾಮನ್ ತಗೊಂಡ್ರೆ ಇಲ್ಲಿ Z ಇಂಟು Z ಪ್ಲಸ್ 5 ಉಳಿಯುತ್ತೆ. ಅವಾಗ Z ಇಂಟು Z ಅಂದರೆ Z ಸ್ಕ್ವೇರ್, Z ಇಂಟು 5 ಅಂದರೆ 5Z. ಇಲ್ಲಿ Z ಪ್ಲಸ್ 1 ಹೋದರೆ 6 ಉಳಿಯುತ್ತೆ. ಇದನ್ನ ಕ್ಯಾಲ್ಸಿಲ್ ಮತ್ತೆ ಮಾಡಿ. ನೋಡಿ ಮೋಡ್ ಈಕ್ವೇಷನ್ ಅದರಲ್ಲಿ 3 ಸೆಲೆಕ್ಟ್ ಮಾಡಿ. ಬರೀರಿ 156 156. ನೋಡಿ -2 ಇದ್ದರೆ ಫಸ್ಟ್ ಇದು ಬರ್ಕೊಳ್ಳಿ. Z ಪ್ಲಸ್ 1ನ -2 ಇದ್ದರೆ Z ಪ್ಲಸ್ 2 ಅಂತ ಬರೀರಿ, ಪ್ಲಸ್ 2 ಅಂತ ಬರೀರಿ Z ಜೊತೆಗೆ. -3 ಇದ್ದರೆ Z ಪ್ಲಸ್ 3. ಈಗೇನು ಮಾಡಬೇಕು ನೆಕ್ಸ್ಟ್ ಅಂದರೆ therefore ಅಂತ ಯು ಬಾರ್ ಆಫ್ Z ಈಸ್ ಈಕ್ವಲ್ ಟು Z ಸ್ಕ್ವೇರ್ ಪ್ಲಸ್ Z ಡಿವೈಡೆಡ್ ಬೈ, ನೋಡಿ ಇದ್ರ ಬದಲು Z ಪ್ಲಸ್ 1 Z ಪ್ಲಸ್ 2 Z ಪ್ಲಸ್ 3. ನಾನು ಎಕ್ಸ್ಟೆಂಡ್ ಮಾಡಬೇಕು ನೋಡ್ತೀನಿ. ನೋ ವಿ ಹ್ಯಾವ್ ಅಂತ ಬರ್ಕೊಡಿ. ಇದನ್ನ ಬರ್ಕೊಳ್ಳೋಣ. Z ಸ್ಕ್ವೇರ್ ಪ್ಲಸ್ Z ಡಿವೈಡೆಡ್ ಬೈ Z ಪ್ಲಸ್ 1 Z ಪ್ಲಸ್ 2 Z ಪ್ಲಸ್ 3. ನೋಡಿ Z ಪ್ಲಸ್ 1 ಫಸ್ಟ್ ಬರೀರಿ, ಆಮೇಲೆ Z ಪ್ಲಸ್ 2 ಬರೀರಿ, ಆಮೇಲೆ Z ಪ್ಲಸ್ 3 ಬರೀರಿ. ನೋಡಿ Z ಮೈನಸ್ ಕೆ ಫಾರ್ಮಲ್ಲಿ ಇದು Z ಮೈನಸ್ ಕೆ ಇದೆ. Z ಮೈನಸ್ ಕೆ ಹೋಲ್ ಸ್ಕ್ವೇರ್ ಇದ್ದರೆ KZ ಬರೀಬೇಕು. ಇಲ್ಲಿ ಹೋಲ್ ಸ್ಕ್ವೇರ್ ಇಲ್ಲ, ಅದಕ್ಕೆ ಬರೀ Z ಬರೀಬೇಕು. ಆಮೇಲೆ ಇಲ್ಲಿ A, ಆಮೇಲೆ B, ಆಮೇಲೆ C. ಇದೇನು ಮಾಡಬೇಕು, ಈಗ ಮಲ್ಟಿಪ್ಲೈ ಬೈ Z ಪ್ಲಸ್ 1 Z ಪ್ಲಸ್ 2 Z ಪ್ಲಸ್ 3 ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, Z ಸ್ಕ್ವೇರ್ ಪ್ಲಸ್ Z, ಇಲ್ಲಿ AZ ಇಂಟು Z ಪ್ಲಸ್ 1 ಬಿಟ್ಟು ಬೇರೆದು ಬರ್ಕೊಳ್ಳಿ. Z ಪ್ಲಸ್ 2 ಇಂಟು Z ಪ್ಲಸ್ 3 ಪ್ಲಸ್ BZ ಇಂಟು, ಇಲ್ಲಿ Z ಪ್ಲಸ್ 2 ಬಿಟ್ಟು ಬೇರೆದು ಬರ್ಕೊಳ್ಳಿ. Z ಪ್ಲಸ್ 1 Z ಪ್ಲಸ್ 3 ಪ್ಲಸ್ CZ ಇಂಟು Z ಪ್ಲಸ್ 3 ಬಿಟ್ಟು Z ಪ್ಲಸ್ 1 Z ಪ್ಲಸ್ 2. ಈಗೇನು ಮಾಡಿ, ನೆಕ್ಸ್ಟು ಪುಟ್ ಫಸ್ಟು Z ಈಸ್ ಈಕ್ವಲ್ ಟು -1 ತಗೊಳ್ಳಿ.
ಏನಾಗುತ್ತೆ -1 ಹೋಲ್ ಸ್ಕ್ವೇರ್ ಪ್ಲಸ್ z ಜಾಗದಲ್ಲಿ -1 a ಇಂಟು -1 ಪ್ಲಸ್ 2 -1 ಪ್ಲಸ್ 3. ಆಮೇಲೆ ನೋಡಿ ಇದು 0 ಆಗುತ್ತೆ, ಇದು 0 ಆಗುತ್ತೆ, +0 +0. ದೇರ್ಫೋರ್ ಇಲ್ಲಿರೋದು ಎ ಸಿಗುತ್ತೆ ನಿಮಗೆ. ಏನ ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ನೋಡಿ, ಶಿಫ್ಟ್ ಟು 9 3. ಈಗ ನೋಡಿ ಫಸ್ಟು -1 ಹೋಲ್ ಸ್ಕ್ವೇರ್ ಹೊಡೀರಿ, ಆಮೇಲೆ ಪ್ಲಸ್ ಹೊಡೆದು -1 ಹೊಡೀರಿ, ಆಮೇಲೆ ಆಲ್ಫಾ ಕ್ಯಾಲ್ಕುಲೇಟ್ ಹೊಡೀರಿ, ಆಮೇಲೆ ಎ ಬದಲು ಎಕ್ಸ್ ಹಾಕಿ, ಆಲ್ಫಾ ಕ್ಲೋಸ್ ಬ್ರಾಕೆಟ್ ಕೊಟ್ಟರೆ ಎಕ್ಸ್ ಬರುತ್ತೆ, ಆಮೇಲೆ -1, ಆಮೇಲೆ -1 ಪ್ಲಸ್ 2, -1 ಪ್ಲಸ್ 2, -1 ಪ್ಲಸ್ 3 ಪ್ಲಸ್ 0 ಪ್ಲಸ್ 0. ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಇದು 0 ಆಗುತ್ತೆ. ಎ ವ್ಯಾಲ್ಯೂ ಏನು 0 ಆಗುತ್ತೆ. ನೆಕ್ಸ್ಟ್ ಪುಟ್ z ಈಸ್ ಈಕ್ವಲ್ ಟು -2. ನೋಡಿ z ಜಾಗದಲ್ಲಿ -2 ಹಾಕಿದ್ರೆ -2 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ -2, ಇಲ್ಲಿ 0 ಆಗುತ್ತೆ, ಇಲ್ಲಿ b ಇಂಟು -2 ಪ್ಲಸ್ 1 -2 ಪ್ಲಸ್ 3, ಇದು 0 ಆಗುತ್ತೆ. ಕ್ಯಾಲ್ಕುಲೇಟ್ ಹೊಡೆಯೋದು ಯಾವ ಥರ ಅಂದರೆ -2 ಹೋಲ್ ಸ್ಕ್ವೇರ್ ಪ್ಲಸ್ -2, ಆಲ್ಫಾ ಕ್ಯಾಲ್ಕುಲೇಟ್ 0 ಪ್ಲಸ್ ಆಲ್ಫಾ ಎಕ್ಸ್ -2 ಪ್ಲಸ್ 1 -2 ಪ್ಲಸ್ 3 ಪ್ಲಸ್ 0. ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ 1 ಬರುತ್ತೆ, b is 1. ನೆಕ್ಸ್ಟ್ ಬಂದು ಪುಟ್ z ಈಸ್ ಈಕ್ವಲ್ ಟು -2 ಆದಮೇಲೆ z ಈಸ್ ಈಕ್ವಲ್ ಟು -3. ಈಗ ನೋಡಿ z ಜಾಗದಲ್ಲಿ -3 ಹಾಕಿದ್ರೆ -3 ಹೋಲ್ ಸ್ಕ್ವೇರ್ ಪ್ಲಸ್ -3, ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇಲ್ಲಿ c ಇಂಟು -3 ಪ್ಲಸ್ 1 -3 ಪ್ಲಸ್ 2. ದೇರ್ಫೋರ್ c ಈಸ್ ಈಕ್ವಲ್ ಟು ಮಾಡೋದು ಯಾವ ಥರ ನೋಡಿ, ಓಪನ್ ಬ್ರ್ಯಾಕೆಟ್ -3 ಹೋಲ್ ಸ್ಕ್ವೇರ್ ಪ್ಲಸ್ -3 ಆಲ್ಫಾ ಕ್ಯಾಲ್ಕುಲೇಟ್ 0 ಪ್ಲಸ್ 0 ಪ್ಲಸ್ c ಬದಲು ಎಕ್ಸ್ -3 ಪ್ಲಸ್ 1 ಬ್ರ್ಯಾಕೆಟ್ ಓಪನ್ -3 ಪ್ಲಸ್ 2. ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ c also, c is -1. Therefore z square plus z divided by z plus 1, z plus 2, z plus 3 is equal to, first one 0 bitbudi, second one 1 into z by z plus 2, third one -1 into z by z plus 3. ನೋಡಿ ಇದನ್ನ u ಬಾರ್ ಆಫ್ z ಅಂತ ತಗೋಬೋದು. u ಬಾರ್ ಆಫ್ z is equal to z by z plus 2 -1 into z by z plus 3. ಈಗ ಇನ್ವರ್ಸ್ z ಅಪ್ಲೈ ಮಾಡಿದ್ರೆ ಇನ್ವರ್ಸ್ z ಆಫ್ u ಬಾರ್ ಆಫ್ z is equal to ಇನ್ವರ್ಸ್ z ಆಫ್ z by z plus 2 minus inverse z transform z by z plus 3. ಈಗ z inverse term of u bar of z is un, z inverse term of z by z plus 2 is -2 power n, ಇಲ್ಲಿ -3 power. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.